ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿ ಕೊರಟಗೆರೆಯಲ್ಲಿ ಆಯೋಜನೆಗೆ ಸಕಲ ಸಿದ್ಧತೆ. ಇದೇ ತಿಂಗಳು 4ರಿಂದ 6ರವರೆಗೆ ಕೊರಟಗೆರೆ ಪಟ್ಟಣದ ಜೂನಿಯರ್ ಕಾಲೇಜು ಕ್ರೀಡಾಂಗಣದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಕಪ್ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯ ನಡೆಯಲಿದೆ. ರಾಜ್ಯದ 24 ಪ್ರತಿಷ್ಠಿತ ತಂಡಗಳು ಭಾಗವಹಿಸಲಿದೆ ಎಂದು ಪಟ್ಟಣ ಪಂಚಾಯಿತಿ ಸದಸ್ಯ ನಂದೀಶ್ ನರಸಿಂಹಪ್ಪ ರಾಜೀವ್ ಭವನದಲ್ಲಿ ಆಯೋಜಿಸಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಪ್ರತಿ ಪಂದ್ಯಕ್ಕೆ ಮ್ಯಾನ್ ಆಫ್ ದಿ ಸೀರೀಸ್ ಹಾಗೂ ಮ್ಯಾನ್ ಆಫ್ ದಿ ಮ್ಯಾಚ್ಗೆ ತಲಾ 1 ಟಿವಿಎಸ್ ಬೈಕ್ ಬಹುಮಾನವಾಗಿ ನೀಡಲಾಗುವುದು. ಕೊರಟಗೆರೆಯ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ನಡೆಯುತ್ತಿರುವ ವಿಶೇಷ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಕೊರಟಗೆರೆ 2 ತಂಡಗಳು ಭಾಗವಹಿಸಲಿದ್ದು, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜನ್ಮದಿನದ ಅಂಗವಾಗಿ ಈ ಟೂರ್ನಿಯನ್ನು ಆಯೋಜಿಸಲಾಗಿದೆ ಎಂದು ಪಟ್ಟಣ ಪಂಚಾಯಿತಿ ಸದಸ್ಯ ನಂದೀಶ್ ನರಸಿಂಹಪ್ಪ ತಿಳಿಸಿದರು. ಹಾಸನ, ತುಮಕೂರು, ಬೆಂಗಳೂರು ಸೇರಿದಂತೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಯ ರಾಜ್ಯ ಮಟ್ಟದ ತಂಡಗಳು ಈ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಭಾಗವಹಿಸುತ್ತವೆ. ಈ ಟೂರ್ನಿಯ ಪ್ರಥಮ ಬಹುಮಾನ 2,22,222 ಹಾಗೂ ಕಪ್, ದ್ವಿತೀಯ ಬಹುಮಾನ 1,11,111 ಮತ್ತು ಕಪ್ ಹಾಗೂ ತೃತೀಯ ಬಹುಮಾನ ಕಪ್, ಚತುರ್ಥ ಬಹುಮಾನ ಸಹ 1 ಕಪ್ ನೀಡಲಾಗುವುದು. 6 ಓವರ್ ಪ್ರತಿ ಪಂದ್ಯಕ್ಕೆ ಸೀಮಿತವಾಗಿರುತ್ತದೆ. ಸೆಮಿಫೈನಲ್ನಲ್ಲಿ ಸಮಯ ಇದ್ದರೆ 7 ಓವರ್ಗಳಲ್ಲಿ ಪಂದ್ಯ ನಡೆಯಲಿದೆ. ನಾವು ಸರಳವಾಗಿ ಜಿಲ್ಲಾ ಮಟ್ಟದ ಕ್ರಿಕೆಟ್ ಪಂದ್ಯ ಆಯೋಜಿಸಲು ಮುಂದಾದಾಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಪ್ರಯುಕ್ತ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯ ಆಯೋಜಿಸಲು ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಹೇಳಿದರು. ಅವರ ಮಾತಿನಂತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ಪ್ರಯುಕ್ತ ಈ ಪಂದ್ಯಾವಳಿ ಆಯೋಜನೆ ಮಾಡಿದ್ದೇವೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅರಕೆರೆ ಶಂಕರ್ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಶ್ವಥ್ ನಾರಾಯಣ್, ಯುವ ಕಾಂಗ್ರೆಸ್ ಅಧ್ಯಕ್ಷ ಬೈರೇಶ್, ಶಿವು, ರಘುವೀರ್, ದೀಪಕ್, ಕಿರಣ್, ರಂಜು, ಅಭಿ, ಭರತ್, ಹರೀಶ್, ರಾಕೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ತುಮಕೂರು ಜಿಲ್ಲೆಯಲ್ಲೇ ಈ ಥರ ಒಂದು ಟೂರ್ನಮೆಂಟ್ನ ಎಲ್ಲೂ ಕೂಡ ನಡೆಸಿರಲ್ಲ. ಅಂಥ ಒಂದು ಕೊರಟಗೆರೆಯಲ್ಲಿ ರಾಜ್ಯ ಮಟ್ಟದ ಬೆಳಕಿನ ಟೆನ್ನಿಸ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡೋದಕ್ಕೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು, ಈ ಕ್ಷೇತ್ರದ ಜನಪ್ರಿಯ ಶಾಸಕರು, ಮಾನ್ಯ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಆಶೀರ್ವಾದದಿಂದ ಏನು ನೋಡಿದರೆ ಪ್ರತಿ ವರ್ಷವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಯಾವುದಾದ್ರೂ ಒಂದು ಸ್ಪೋರ್ಟ್ಸ್ನಲ್ಲಿ ಒಂದು ಕಾರ್ಯಕ್ರಮವನ್ನು ಹಾಕುತ್ತಾ 12ನೇ ಕ್ರಿಕೆಟ್ಗಳು ಮತ್ತು ಕಬಡ್ಡಿಗಳಲ್ಲಿ ಯಶಸ್ವಿಯಾಗಿ ಕಬಡ್ಡಿಯನ್ನು ಕೂಡ ಮುಗಿಸೆವು. ನಾವು ತಾಲೂಕು ಮಟ್ಟದಲ್ಲಿ ಮಾಡಬೇಕಂತ ಎಲ್ಲರೂ ಕೂಡ ಕೇಳಿದಾಗ ರಾಜ್ಯ ಮಟ್ಟದಲ್ಲಿ ಮಾಡಿ ಇದನ್ನು ಒಳ್ಳೆಯ ರೀತಿಯಲ್ಲಿ ಒಂದು ಹುಡುಗನ ಪ್ರೋತ್ಸಾಹದ ಕಾರ್ಯಕ್ರಮ ಆಗಲಿ ರಾಜ್ಯದಲ್ಲಿ ಅಂತ ಹೇಳಿ ಯುವಕರಿಗೆ ಪ್ರದರ್ಶನದ ಯಾವ್ಯಾವ ಆಟ ಓದಿದ್ರೆ ಕ್ರಿಕೆಟ್ಗೆ ಪ್ರೇರಣೆಯನ್ನು ನೀಡ್ತಕ್ಕಂಥ ನಮ್ಮ ಶಾಸಕರು ಯುವಕರಿಗೆ ಸ್ಫೂರ್ತಿ. ಅಭಿವೃದ್ಧಿ ಜೊತೆಯಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಬರುವುದಾದರೆ ಕ್ರೀಡಾ ಚಟುವಟಿಕೆಗಳಲ್ಲಿ ಕೂಡ ತುಂಬ ಆಸಕ್ತಿ ಇರತಕ್ಕಂಥ ಶಾಸಕರಾದಂತೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಧ್ಯಕ್ಷರು ಕೂಡ ಆಗಿದ್ದಾರೆ. ಇವರು ಸುಮಾರು ಯಾವುದೇ ಒಂದು ಸ್ಪೋರ್ಟ್ಸ್ನ ಮಾಡಬೇಕಂತ ಸಾಮಾನ್ಯವಾಗಿ ಸುಮಾರು ಮಾಡಿದ್ರೆ ಯಾವತ್ತೂ ಹೇಳಲ್ಲ. ಜೋರ ಮಾಡಬೇಕಾಗಿದೆ, ಎಲ್ಲ ಕಾರ್ಯಕ್ರಮ ಜೋರಾಗಬೇಕು ಅಂತ ಹೇಳಿ ಈ ಕ್ರಿಕೆಟ್ನ ಮಾಡೋದಕ್ಕೆ ಹೇಳಿದ್ದಾರೆ. ಎಲ್ಲ ಸಂಪೂರ್ಣವಾದ ವಿವರವನ್ನು ನಮ್ಮ ನಂದೀಶ್ ಹೇಳಿದಂತೆ ನಾನೆಲ್ಲ ಹೇಳಬೇಕಾಗಿಲ್ಲ ಅನ್ಕೊಂತೀನಿ. ಏನಿದೆ ವಿಶೇಷ ಅಂದರೆ ಮ್ಯಾನ್ ಆಫ್ ದಿ ಸೀರೀಸ್ ಕೂಡ ಒಂದು ಟಿವಿಎಸ್ ಬೈಕ್ನ ಆಗಿದ್ದೀವಿ. ಮತ್ತು ಒಳ್ಳೆ ಮೊದಲನೇ ಬಹುಮಾನ ಮತ್ತು 2ನೇ ಬಹುಮಾನ, 3, 4ನೇ ಬಹುಮಾನವನ್ನು ಏನೊಂದು ಟ್ರೋಫಿಗಳು ಒಳ್ಳೆಯ ರೀತಿಯಲ್ಲಿ ಒಂದು ಒಳ್ಳೆ ದೊಡ್ಡ ಟ್ರೋಫಿಗಳನ್ನ ಕೊಡೋದ್ರ ಮುಖಾಂತರ ಈ ಟೂರ್ನಿಗೆ ಒಂದು ಬೆಳಕನ್ನು ತಂದಿದ್ದಾರೆ. ಮತ್ತು ಪ್ರಥಮ ಬಹುಮಾನ 2,22,222 ರೂಪಾಯಿ ಮತ್ತು ಮೊದಲನೇ 2ನೇ ಬಹುಮಾನ 1,11,111 ರೂಪಾಯಿ. ಇವೆರಡು ಪ್ರೈಸ್ಗಳನ್ನು ಮತ್ತು ಎಲ್ಲ ರೀತಿಯ ಸಹಕಾರವನ್ನು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊಡ್ತಾ ಇದ್ದಾರೆ. ಅವರಿಗೆ ನಮ್ಮ ಕೊರಟಗೆರೆ ಜನತೆಯ ಪರವಾಗಿ ಮತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಅವರಿಗೆ
ಟೂರ್ನಿಯ 2ನೇ ದಿನ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 12 ಟೂರ್ನಿ ನಡೆಯುತ್ತೆ. ಟೂರ್ನಿಯ 3ನೇ ದಿನ ಬೆಳಗ್ಗೆ 8 ಗಂಟೆಯಿಂದ ಕ್ವಾರ್ಟರ್ ಫೈನಲ್ಸ್ ಮತ್ತು ಸೆಮಿಫೈನಲ್ಸ್ ಮತ್ತು ಫೈನಲ್ಸ್ ನಡೆಯುತ್ತೆ ಶ್ರೀರಾಮನವಮಿ ದಿನ. ಈ ದಿನ ಸಂಜೆ ಸುಮಾರು ಒಂದು 6 ಗಂಟೆಗೆ ಮಾನ್ಯ ಗೃಹ ಸಚಿವರಾದ ಪರಮೇಶ್ವರ್ ಸಾಹೇಬರು ಈ ಒಂದು ಟೂರ್ನಿಯ ಮುಖ್ಯ ಅತಿಥಿಗಳಾಗಿ ಘನ ಉಪಸ್ಥಿತಿಯನ್ನ ತೋರಲಿದ್ದಾರೆ. ಹಾಗೆ ಈ ಟೂರ್ನಿಯಲ್ಲಿ ರಾಜ್ಯದ ಪ್ರತಿಷ್ಠಿತ 24 ತಂಡಗಳು ಭಾಗವಹಿಸ್ತಾರೆ. ಎಲ್ಲ ರಾಜ್ಯದ ಯಾವ್ಯಾವ ರೆಪ್ಯುಟೆಡ್ ಟೀಮ್ಸ್ ಇದಾವೆ ಮತ್ತು ರೆಪ್ಯುಟೆಡ್ ಪ್ಲೇಯರ್ಸ್ ಎಲ್ಲರೂ ಕೂಡ ಆಸಕ್ತಿ ವಹಿಸಿ ಕೊಟ್ಟಿಗೆರೆ ಗ್ರೌಂಡ್ನಲ್ಲಿ ಆಡಬೇಕು ಅಂತಕ್ಕಂಥ ಒಂದು ಸದುದ್ದೇಶದಿಂದ ಮತ್ತು ಗೃಹ ಸಚಿವರಾದ ಪರಮೇಶ್ವರ್ ಸಾಹೇಬರ ಹೆಸರಿನಲ್ಲಿ ಟೂರ್ನಿ ಮಾಡ್ತಾ ಇರೋದ್ರಿಂದ ಎಲ್ಲ ಆಟಗಾರರು ಕೂಡ ರಾಜ್ಯದ 24 ಪ್ರತಿಷ್ಠಿತ ತಂಡಗಳು ಭಾಗವಹಿಸುತ್ತವೆ. ಈ ಟೂರ್ನಿಯಲ್ಲಿ ಕೊಟ್ಟಿಗೆರೆ ತಂಡಗಳಿಗೆ ಅವಕಾಶ ಕೊಡಬೇಕು ಅಂತೇಳಿ ನಾವು ಮಾರ್ಚ್ 16ನೇ ತಾರೀಕು ಒಂದು ಪ್ರಿಲಿಮಿನರಿ ಟೂರ್ನಮೆಂಟ್ ಅನ್ನು ಮಾಡಿರ್ತೇವೆ. ಅಲ್ಲಿ ಗೆದ್ದಂತಹ ತಂಡಗಳಿಗೆ 2 ತಂಡಗಳಿಗೆ ವಿನ್ನರ್ಸ್ ಮತ್ತು ರನ್ನರ್ ಅಪ್ ತಂಡಗಳಿಗೆ ನೇರವಾಗಿ ಈ ರಾಜ್ಯ ಮಟ್ಟದ ಟೂರ್ನಿಗೆ ಅವಕಾಶ ಕೊಡ್ತೀವಿ. ಎಲ್ಲ ಪಂಚಮಸಾಲಿಗೂ ಸ್ವಾಗತಿಸಿದ 6ನೇ ತಾರೀಕುವರೆಗೂ ಕೊಡಗೆರೆ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ರಾಜ್ಯ ಮಟ್ಟದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟ್ರೋಫಿ ಮಾಡಿರುವ ಕೊಡಗೆರೆ ತಾಲೂಕು ಯೂತ್ ಕಾಂಗ್ರೆಸ್ ಹಾಗೂ ಪರಂ ಟೀಮಿಂದ ಹಮ್ಮಿಕೊಂಡಿದ್ದೀವಿ. ದಿನಾಂಕ 4ನೇ ತಾರೀಕು ಮಧ್ಯಾಹ್ನ 2 ಗಂಟೆಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ನಮ್ಮ SP ಸಾಹೇಬರು ಒಂದು ಉದ್ಘಾಟನೆ ಮಾಡಿಕೊಡ್ತಾರೆ. ಹಾಗೂ ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರು ಸಹ ಬಂದಿದ್ದಾರೆ. ಇದು ಒಂದು ಕ್ರಿಕೆಟ್ ಹಬ್ಬ ಅಂತ ಹೇಳ್ಬೋದು. ಏಕೆಂದರೆ 3 ದಿನಗಳ ಕಾಲ ಸತತ 3 ಟೈಮು ಎಲ್ಲ ಕ್ರಿಕೆಟ್ ಪ್ಲೇಯರು ಊಟದ ವ್ಯವಸ್ಥೆ ಇರುತ್ತೆ. ಅದು ಮೊದಲು ಬೆಳಗಿನ ಪಂದ್ಯ ಇದಾಗಿರುತ್ತೆ. ಮತ್ತು ಈ ಬರ್ತಕ್ಕಂಥ 24 ತಂಡಗಳಿಗೆ ಎಲ್ಲ ತಂಡಗಳಿಗೂ ನಮ್ಮ ಸಾಹೇಬರ ವತಿಯಿಂದಲೇ ಉಚಿತವಾಗಿ ಟಿ ಶರ್ಟ್ಸ್ ನಾವು ವಿತರಿಸಿರ್ತೀವಿ. ಹಾಗೂ ನಮ್ಮ ಕಾರ್ಯಕರ್ತರಿಗೂ ಸ್ವಲ್ಪ ಟಿ ಶರ್ಟ್ಸ್ನ ವ್ಯವಸ್ಥೆ ಮಾಡಿಸಿರ್ತೀವಿ. ಹಾಗೂ 3 ದಿನಗಳ ಕಾಲ ಎಲ್ಲ ಕಾರ್ಯಕರ್ತರು ಸಾರ್ವಜನಿಕರು ಬಂದು ಈ